ಸಾಕ್ಷಾತ್ ಶ್ರೀರಾಮಚಂದ್ರನ ಹೆಜ್ಜೆ ನೋಡ್ರಿ. ಶ್ರೀರಾಮಚಂದ್ರ ಪುರುಷರೊಂದಿಗೆ ಅಂದ್ರೆ ಸ್ವತಃ ತನ್ನ ಮಕ್ಕಳೊಂದಿಗೆ ಶ್ರೀರಾಮಚಂದ್ರ ಸೋಲ್ತಾನ ನೋಡಿ ಫ್ರೆಂಡ್ಸ್. ಲೆಕ್ಕ ಹಾಕ್ರಿ. ದೃಢ ನಿರ್ಧಾರದಿಂದ ಆ ಕುದುರೆಯನ್ನು ಕಟ್ಟಿ ಬಿಡ್ತಾರ. ಆವಾಗ ಸೀತಾಮಾತೆಗೆ ತುಂಬಾ ದುಃಖ ಆಗಿ ಇದನ್ನು ಲಕ್ಷ್ಮಣ ತೀರ್ಥ ಅಂತಾನು ಸಹ ಕರೀತಾರ. ಈ ನೀರು ತಗೊಂಡು ಸೀತಾಮಾತೆಯ ಮೇಲೆ ಚುಮ್ಕಿಸಿ ದೊಡ್ಡವರಿಗೆ ಏನಾದ್ರೂ ಉತ್ತರ ನೀಡ್ಬೋದು, ಸಣ್ಣ ಮಕ್ಕಳು ಏನು ಕ್ವಶನ್ ಮಾಡ್ತಾರಲ್ರಿ ಆ ಕ್ವಶನಿಗೆ ಉತ್ತರ ಇಂತಹ ಒಂದು ಅಜ್ಞಾತವಾಸ ಯಾರಿಗೂ ಬರಬಾರ್ದು ನೋಡ್ರಿ. ಯಾವ ಹೆಣ್ಣಿಗೂ ಇಂತಹ ಕಷ್ಟ ಬರಬಾರ್ದು. ಫುಲ್ ಬೆಟ್ಟದ ಮೇಲೆ ಹತ್ಬೇಕು ನೋಡ್ರಿ, ಅಲ್ಲಿ ಕಾಣಿಸ್ತದಲ್ರಿ ಅದೇ ನೋಡ್ರಿ ಸೀತಾಪರ್ವತಿ ದೇವಸ್ಥಾನ. ಸೌಂಡ್ ಬರುತ್ತೆ ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ನೋಡಿ ಅಬ್ಸರ್ವ್ ಮಾಡಿ. ಸೀತಾಮಾತೆ ಬಳಸಿರ್ತಕ್ಕಂಥ ನೀರು ನೋಡ್ರಿ, ಅಂದ್ರೆ ತನ್ನ ಬಟ್ಟೆ ಆಗಿರ್ಬೋದು, ತನ್ನ ಮಕ್ಕಳ ಬಟ್ಟೆ ಆಗಿರ್ಬೋದು. ಸೀತೆ ತರ ವನವಾಸ ಯಾರಿಗೂ ಬರಬಾರ್ದು ಅಂತಾರಲ್ಲ ನೋಡ್ರಿ, ಅದು ಇದಕ್ಕೆ ಇರ್ಬೋದು ಅನಿಸ್ತದ. ಮಕ್ಕಳಿಲ್ಲಾದ ದಂಪತಿಗಳು ಈ ಒಂದು ಸ್ಥಳಕ್ಕೆ ಬಂದಾಗ ಲವಕುಶರಂತೆಯೇ ಸೀತಾಮಾತೆ ಏನ್ ಪರೀಕ್ಷೆಪ್ಪ? ಮತ್ತೆ ಅಗ್ನಿ ಪರೀಕ್ಷೆ ಅಂದ್ರೆ ಸುಮ್ಮನೆ ಏನ್ ಸೀತಾಮಾತೆ ಅದು. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಇವತ್ತು ಒಂದು ಅದ್ಭುತವಾದ ಸ್ಥಳಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದಿನಿ. ಕೋಲಾರ ಜಿಲ್ಲೆಯ ಮುಳಿಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂತ ಒಂದು ಅದ್ಭುತವಾದಂತ ಸೀತಾ ಬೆಟ್ಟಕ್ಕ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿನಿ. ಈ ಒಂದು ಸ್ಥಳದಲ್ಲಿಯೇ ಲವಕುಶರ ಜನನ ಆಗ್ತದ. ವಾಲ್ಮೀಕಿಯ ಆಶ್ರಮ ಆದ ಈ ಒಂದು ಬೆಟ್ಟದಲ್ಲಿ ಸೀತಾದೇವಿ ಈ ಬೆಟ್ಟಕ್ಕೆ ಯಾಕೆ ಬಂದ್ಲು, ಲವಕುಶರು ಇಲ್ಲಿ ಯಾಕೆ ಜನಿಸಿದ್ರು, ಇಂತ ಹಲವಾರು ಪ್ರಶ್ನೆಗಳಿಗೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಬೇಗ ಬೇಗ. ಯಾಕಂದ್ರೆ ಅದ್ಭುತ ರಾಮಾಯಣದ ಕಥೆಯನ್ನು ಒಳಗೊಂಡಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತ. ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ. ರಾಮಾಯಣದ ನೈಜ ಘಟನೆ ಇಲ್ಲಿ ಏನೇನ್ ನಡೆದವ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದು ಟ್ರೆಕ್ಕಿಂಗ್ ಮಾಡ್ಬೇಕು ನೋಡ್ರಿ. ಮ್ಯಾಲೆ ಹೋಗಿ ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಬೇಗ ಮ್ಯಾಲ ಹತ್ತೋಣ, ಯಾಕಂದ್ರೆ ಆಲ್ರೆಡಿ ಬಿಸಿಲಾಗ್ಯದ. ಬರ್ರಿ ಹೋಗೋಣ. ವಾಲ್ಮೀಕಿ ಮಹರ್ಷಿಗಳು ಈ ಒಂದು ಬೆಟ್ಟದಲ್ಲಿ ನೆಲೆಸಿರುವುದರಿಂದ ಈ ಬೆಟ್ಟಕ್ಕ ವಾಲ್ಮೀಕಿ ಪರ್ವತ ಅಂತ ಕರೀತಾರ. ಅವನಿ ನೋಡ್ರಿ ಈ ಊರ ಹೆಸರು. ವಾಲ್ಮೀಕಿಗಳು ಲವಕುಶರಿಗೆ ಬೋಧನೆ ಮಾಡ್ತಕ್ಕಂತ ಒಂದು ಅದ್ಭುತ ಚಿತ್ರ ಈ ಬಂಡೆಕಲ್ಲಿನ ಮೇಲೆ ಚಿತ್ರಿಸ್ಯಾರ ನೋಡ್ರಿ. ಮ್ಯಾಲೋಗಿ ವಾಲ್ಮೀಕಿ ಆಶ್ರಮ ಅದ, ಸೀತಾದೇವಿಯ ವನವಾಸ ಮಾಡಿದಂತಹ ಒಂದು ಗುಹೆನೂ ಅದ, ತೋರಿಸ್ತೀನಿ ಬನ್ನಿ ಮೇಲತ್ತೋಣ. ಈ ತರ ಅದ ನೋಡ್ರಿ ಪ್ಲೇಸ್. ಟ್ರೆಕ್ಕಿಂಗ್ ಮಾಡ್ಬೇಕು. ಆಲ್ಮೋಸ್ಟ್ ಈ ಪ್ಲೇಸಿಗೆ ಬರ್ಬೇಕಂದ್ರೆ ನೀವು ಬೆಳಗ್ಗೆ ಬರ್ಬೇಕು, ಇಲ್ಲಾಂದ್ರೆ ಈವ್ನಿಂಗ್ ಬರ್ಬೇಕು ನೋಡ್ರಿ. ಯಾಕಂದ್ರ ಮ್ಯಾಲ ಹತ್ತದಿರುತ್ತಲ್ಲ, ಆದಷ್ಟು ಸ್ವಲ್ಪ ಯಾರಾದ್ರೂ ಜೊತೆಯಲ್ಲಿ ಬಂದ್ರೆ ಒಳ್ಳೇದು. ಒಬ್ರೇ ಹತ್ತಕ್ ಆಗಲ್ಲ ಬೆಟ್ಟ. ಗುಂಪಾಗಿ ಬನ್ನಿ ನೋಡ್ಬೇಕಿತ್ತು ಅಂದ್ರೆ. ನೋಡ್ರಿ ಯಾವ ತರ ಅದ ಲೊಕೇಶನ್. ಹಿಂದ ಅವನಿಗೆ ಕಾಣಿಸ್ತದ ನೋಡ್ರಿ ಊರು. ಈ ಕಡೆ ಬೆಟ್ಟ ಅದ. ಟ್ರೆಕ್ಕಿಂಗ್ ಮಾಡ್ಬೇಕಿನ್ನ ಫುಲ್ ಮ್ಯಾಲ ಹತ್ಬೇಕು ಫ್ರೆಂಡ್ಸ್. ಸ್ಟೆಪ್ ನೋಡ್ರಿ ಹೆಂಗದ. ಇಲ್ಲಿನ ಹೈಟ್ ಸ್ವಲ್ಪ ಕಡಿಮೆ ಅದಾವ, ಮುಂದಿನ ಸ್ಟೆಪ್ ಇನ್ನೂ ಜಾಸ್ತಿ ಹೈಟ್ ಅನ್ಸಕತ್ತಾವ ನೋಡ್ರಿ. ಬರ್ರಿ ಮತ್ತೆ ಅಗ್ನಿ ಪರೀಕ್ಷೆ ಅಂದ್ರೆ ಸುಮ್ನೆ ಏನ್ ಸೀತಾಮಾತೆ ಅದು ಇಂತ ಕಾಡಿನ್ಯಾಗ ತುಂಬು ಗರ್ಭಿಣಿಯಾಗಿರ್ತಕ್ಕಂತ ಸೀತೆನ ಬಿಟ್ಟು ಹೋಗಿರ್ತಾರ. ಆಕಿ ಯಾವ ತರ ಜೀವನ ಕಳೆದಿರ್ಬೋದು ನೋಡ್ರಿ ಇಂತ ಬೆಟ್ಟದಾಗ. ಹೆಣ್ಮಕ್ಳಿಗೆ ಯುಗಗಳಿಂದನೂ ಕಷ್ಟ ಅದ ಅಂತ ಕೇಳಿದ್ವಿ. ಈ ತರ ಕಷ್ಟ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗತ್ತದ. ಚೆನ್ನಾಗಿದೆ. ಮಾರ್ನಿಂಗ್ ಬರ್ರಿ. ಅದು ಮಾರ್ನಿಂಗ್ ಇಲ್ಲ, ಈವ್ನಿಂಗ್ ಬಂದ್ರೆ ಆಗಲ್ಲ. ಬೆಟ್ಟ ಹತ್ತಷ್ಟಕ್ಕೆ ಕತ್ಲಾಗುತ್ತೆ. 3:30 4 o'clock ಬಂದ್ರೆ ಪರವಾಗಿಲ್ಲ, ಅದಕ್ಕಿಂತ ಲೇಟ್ ಬರ್ಬೇಡ್ರಿ. ಯಾಕಂದ್ರೆ ಹೋಗಿ ಬರಕ್ ಆಗಲ್ಲ. ಪ್ಲೇಸ್ ಏನೈತೆ ನೀನು ಇಷ್ಟು ಸುಸ್ತಾಗಿದ್ರೆ ಸ್ಟೆಪ್ ಎಷ್ಟಾಯ್ತದ ನೋಡಿ.
ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಒಂದ್ರ ಮೇಲೆ ಒಂದು ಕಲ್ಲಿಟ್ಟು ಒಂಥರ ಮನೆ ತರ ಕಟ್ಸ್ಯಾರ ನೋಡ್ರಿ. ಇಲ್ಲಿ ಅಂದ್ರೆ ಮಕ್ಕಳಿಲ್ಲಾರ್ದ ದಂಪತಿಗಳು ಈ ಒಂದು ಸ್ಥಳಕ್ಕೆ ಬಂದಾಗ ಲವಕುಶರ್ ಅಂತೆಯೇ ಆರೋಗ್ಯವಾಗಿರ್ತಕ್ಕಂತ ಧೈರ್ಯಶಾಲಿಯಾದ ಮಕ್ಕಳು ಹುಟ್ಲಿ ಅನ್ನೋ ಉದ್ದೇಶದಿಂದ ಈ ತರ ಕಲ್ಲು ಕಟ್ಟಿ ಹೋಗ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಕಟ್ಟ್ಯಾರ ನೋಡ್ರಿ. ಆ ಕಡೆ ಹೋದ್ರ ವಾಲ್ಮೀಕಿ ಮಹರ್ಷಿಯವರ ಮೂಲ ಆಶ್ರಮ ಅದ ಅಂತ ನೋಡ್ರಿ. ವಾಲ್ಮೀಕಿ ಮಹರ್ಷಿಗಳು ಅವಂತಿಕ ಒಂದು ಪ್ರದೇಶದಲ್ಲಿ ವಾಸವಾಗಿರ್ತಾರ. ಈ ಬೆಟ್ಟಕ್ಕ ಅವಂತಿಕ ಬೆಟ್ಟ ಅಂತೇಳಿ ಕರೀತಾರ ನೋಡ್ರಿ. ಈಗ ನೆಕ್ಸ್ಟ್ ನಾವು ವಾಲ್ಮೀಕಿ ಆಶ್ರಮದ ಕಡೆ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ಯಾವ ತರ ಅದಂತ ತೋರಿಸ್ತೀನಿ. ವಾಲ್ಮೀಕಿ ಆಶ್ರಮ ಇದೆ ನೋಡ್ರಿ. ಈ ಗುಹೆ ಒಳಗ ವಾಲ್ಮೀಕಿಗಳು ಧ್ಯಾನ ಸ್ಥಿತಿಯಲ್ಲಿರ್ತಕ್ಕಂತಹ ವಾಲ್ಮೀಕಿಯ ಸ್ಟ್ಯಾಚು ಅದ ನೋಡ್ರಿ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಧ್ಯಾನ ಕುಂತಿರ್ತಾರ. ಅದೇ ರೀತಿಯಾಗಿ ಈ ಒಂದು ಗುಹೆಯಲ್ಲಿ ವೀರಭದ್ರ ದೇವರ ಸ್ಟ್ಯಾಚು ಅದ ನೋಡ್ರಿ. ಅದಾದ ನಂತರ ಇದು ಗುಹೆ ಒಳಗ್ ನೋಡ್ರಿ, ಇಲ್ಲೇ ಲವಕುಶರ ಜನನ ಆಗಿರ್ತದ ನೋಡ್ರಿ. ಎಷ್ಟು ಕಿರಿದಾದ ಗುಹೆ ನೋಡ್ರಿ. ಇದು ಎಷ್ಟು ಚಿಕ್ಕದಾದ ನೋಡ್ರಿ. ಶಿವ ಶಿವ ಶಿವ. ಅಲ್ಲ ಗುಹೆ ನೋಡ್ರಿ ಹೆಂಗಾದಿಲ್ಲ, ಕೆಳಗೆ ಇಳಿಬೇಕು. ಇಂಥ ವನವಾಸ, ಸೀತೆ ತರ ವನವಾಸ ಯಾರಿಗೂ ಬರಬಾರ್ದು ಅಂತಾರಲ್ಲ ನೋಡ್ರಿ, ಅದು ಇದಕ್ಕೆ ಇರ್ಬೋದು ಅನಿಸ್ತದ. ಅಷ್ಟು ಸಣ್ಣ ಗುಹೆ ಒಳಗಿಂದ ಬಂದು ಇಷ್ಟು ಒಂಥರ ನೆಲಮಾಳಿಗೆ ಇದ್ದಂಗದ ನೋಡ್ರಿ. ಇಂಥ ಪ್ರದೇಶದಲ್ಲಿ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡ್ತವ್ರಿ ನೋಡ್ರಿ. ಯಾವ ತರ ಅದ ನೋಡ್ರಿ ಒಳಗೆ. ಹಾ, ಲವಕುಶರ ಜನನ ಆಗಿರ್ತಕ್ಕಂತ ಸ್ಥಳ ಇದೇ ಗುಹೆ ನೋಡ್ರಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕನೆ ಪಂಚ ಪಾಂಡವರ ದೇವಾಲಯ ಅದ ರೀ. ಬರ್ರಿ ಒಳಗ್ ಹೋಗೋಣ. ಪಾಂಡವರು ಈ ಒಂದು ಅವಂತಿಕ ಬೆಟ್ಟಕ್ಕೆ ಬಂದಾಗ ಪಂಚಪಾಂಡವರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಪಂಚಪಾಂಡವರು 5 ಜನ ಇರ್ತಾರ, ಹಂಗಾಗಿ ಇಲ್ಲಿ 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಬರ್ರಿ ಮುಂದೆ ಇನ್ನ ಬೆಟ್ಟ ಹತ್ತದ, ಇನ್ನು ಹಲವಾರು ವಿಷಯಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ಬೇಕು. ಬನ್ನಿ ಫ್ರೆಂಡ್ಸ್, ಮತ್ತೆ ಮೇಲೋಗೋಣ. ನೋಡಿ ಫ್ರೆಂಡ್ಸ್, ಏನ್ ನೀರ್ ಕಾಣಿಸಕತ್ತದಲ್ರಿ, ಈ ನೀರು ಸೀತಾಮಾತೆ ಬಳಸಿರ್ತಕ್ಕಂತ ನೀರ್ ನೋಡ್ರಿ. ಅಂದ್ರೆ ತನ್ನ ಬಟ್ಟೆ ಆಗಿರ್ಬೋದು, ತನ್ನ ಮಕ್ಕಳ ಬಟ್ಟೆ ಆಗಿರ್ಬೋದು, ಇಲ್ಲೇ ತೊಳ್ತಿದ್ ನೋಡ್ರಿ ಸೀತಾಮಾತೆ. ಈ ಒಂದು ಕೊಳದಲ್ಲಿ ಸೀತಾಮಾತೆ ಬಳಸಿದಂತಹ ನೀರ್ ನೋಡ್ರಿ. ಇದು ಸೀತಾಮಾತೆ ವಾಸ ಮಾಡಿರ್ತಕ್ಕಂತ ಗುಹೆಗೆ ನಾವು ಬಂದೀವಿ ನೋಡ್ರಿ ಸ್ನೇಹಿತರೆ. ತಾಯಿಯ ಮನೆ ಅಂತ ಕರೀತಾರ ಇದಕ್ಕ. ಸೀತಾಮಾತೆಯ ಗುಹೆ ನೋಡ್ರಿ ಇದು. ಸೀತಾಮಾತೆ ಇಲ್ಲೇ ವಾಸವಾಗಿದ್ಲು ತನ್ನ ಮಕ್ಕಳನ್ನ ಕರ್ಕೊಂಡು. ಬರ್ರಿ ಒಳಗ್ ಯಾವ ತರ ಅದಂತ ತೋರಿಸ್ತೀನಿ. ನೋಡ್ರಿ, ಸೀತಾಮಾತೆಯ ಗುಹೆ ಒಳಗ ಜೋಡಿ ಲಿಂಗ ಇರ್ತಕ್ಕಂತ ಒಂದೇ ಒಂದು ಪಾಣಿವಾಟಿ ಒಳಗ ಜೋಡಿ ಲಿಂಗ ಅವ್ರಿ. ಅಂದ್ರೆ ಇದು ಲವಕುಶರಿರುವುದರಿಂದ ಸೀತಾಮಾತೆ 2 ಮಕ್ಳಲ್ರಿ, ಲವಕುಶ ಅವಳಿ ಜೋಡಿ. ಹಂಗಾಗಿ ಒಂದೇ ಪಾಣಿವಾಟಿ ಒಳಗ 2 ಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಅದಾದ ನಂತರ ಮ್ಯಾಲ್ ನೋಡ್ಬೋದು ನೀವು, ಸೀತಾಮಾತೆ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ಲಲ್ರಿ, ಆಕೆ ಬಳಸಿರ್ತಕ್ಕಂತಹ ಪಾತ್ರೆ ಪಗಡೆಗಳು, ಆಮೇಲೆ ಪ್ಲೇಟು, ಇಂಥವೆಲ್ಲವುಗಳನ್ನ ಏನು ಸೀತಾ, ರಾಮ ಮತ್ತೆ ಲಕ್ಷ್ಮಣರು, ಆಂಜನೇಯ ಎಲ್ಲ ಬಂದು ಯುದ್ಧ ಅದೆಲ್ಲ ನಂತರ ಸೀತಾಮಾತೆ ಮರಳಿ ಹೋಗ್ಬೇಕಾದ್ರೆ ಆಂಜನೇಯ ಏನ್ ಮಾಡ್ತಾನಂದ್ರೆ ಈ ಒಂದು ಇದ್ರಲ್ಲಿರ್ತಕ್ಕಂತ ಎಲ್ಲಾ ಪಾತ್ರೆಗಳನ್ನ ತೆಗೆದು ಈ ಒಂದು ಕಲ್ಲು ಬಂಡೆಯಲ್ಲಿ ಇಟ್ಟು ಆ ಬಂಡೆಗಲ್ಲನ್ನ ಏನ್ ಮಾಡ್ಯಾನಂದ್ರ ಉಲ್ಟಾ ಹಿಂಗ್ ಮುಚ್ಚಿಬಿಟ್ಟ ನೋಡ್ರಿ. ಇವೆಲ್ಲಾ ಪಾತ್ರೆಗಳು ನೋಡ್ರಿ. ನಾನು ನಿಮ್ಗೆ ಇಲ್ಲಿ ಬಾರಿಸಿ ತೋರಿಸ್ತೀನಿ ಫ್ರೆಂಡ್ಸ್. ಇರ್ತಕ್ಕಂತ ಗುಹೆ ಒಳಗ ಹೇಳಿದ್ನಲ್ರಿ, ಸೀತಾದೇವಿ ಏನ್ ಯೂಸ್ ಮಾಡಿರ್ತಾರಲ್ರಿ ಆ ಎಲ್ಲಾ ಪಾತ್ರೆಗಳನ್ನ ಈ ಬಂಡೆಗಲ್ಲಿನಲ್ಲಿ ಹಾಕಿ ಆ ಬಂಡೆಗಲ್ಲನ್ನ ಉಲ್ಟಾ ಮುಚ್ಚಿ ಹೋಗಿರ್ತಾನ್ರಿ ಆಂಜನೇಯ. ಈ ಕಲ್ಲುಗಳಲ್ಲಿ ಈಗ ನಾನು ತಟ್ಟಿ ತೋರಿಸ್ತೀನಿ ನಿಮ್ಗ. ಪಾತ್ರೆ ಸೌಂಡ್ ಬರುತ್ತೆ ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ನೋಡ್ರಿ, ಒಂಥರ ಹಿತ್ತಾಳೆ ಸೌಂಡ್ ಬಂತಿಲ್ಲ ಫ್ರೆಂಡ್ಸ್ ನಿಮ್ಗ.
ನಮಗಂತೂ ಅದೇ ತರ ಕೇಳಿಸಕತ್ತ ನೋಡ್ರಿ ನೋಡ್ರಿ. ನೋಡ್ರಿ ಯಾವಾಗ ರಾಮಾಯಣ ನಡೆದಿರೋದು ನಾವು ನಿಮಗ್ ತೋರಿಸ್ತಿರೋದು ಯಾವಾಗ, ಬಟ್ ಈಗನು ಅದೇ ಪಾತ್ರೆ ಸೌಂಡೇ ಕೇಳಿಸ್ತದ ನೋಡ್ರಿ. ಹಿತ್ತಾಳೆ ತರ ಸೌಂಡ್ ಕೇಳಿಸ್ತದ ನೋಡ್ರಿ. ನೋಡ್ಬೋದು ಎಲ್ಲಾ ಪಾತ್ರೆಗಳನ್ನ ಈ ತರ ಇಲ್ಲಿ ಅದಾವ ನೋಡ್ರಿ. ಅಂದ್ರೆ ಈ ಬಂಡೆಗಲ್ಲಿನಲ್ಲಿ ಅಡಿಗೆ ಪಾತ್ರೆ ಅಂತ ಹೇಳ್ತಾರ. ಸೀತಾಮಾತೆ ಬಳಸಿರ್ತಕ್ಕಂತ ಒರಳು ನೋಡ್ರಿ. ಇಲ್ಲಿ ಏನಾದ್ರೂ ಕುಟ್ಬೇಕಾದ್ರೆ ಸೀತಾಮಾತೆ ಇಲ್ಲಿ ಒಳ್ಳೆ ಯೂಸ್ ಮಾಡ್ತಿದ್ರು ನೋಡ್ರಿ. ಇಲ್ಲಿ ಒಂದು ಒಳ್ಳೆ ಅದ್ ನೋಡ್ರಿ ಅಂತ. ಅಯೋಧ್ಯೆಯಲ್ಲಿ ಮೆರೆದಿರ್ತಕ್ಕಂತಹ ಸೀತಾದೇವಿ, ರಾಮನ ಜೊತೆ ರಾಣಿಯಾಗಿ ಬದುಕ್ತಕ್ಕಂತಹ ಸೀತಾದೇವಿ ಇಂತ ಒಂದು ಸಣ್ಣ ಗುಹೆ ಒಳಗ ತನ್ನ ಮಕ್ಕಳನ್ನ ಸಾಕಿ ಸಲುವೇಳಂದ್ರ ನಿಜವಾಗ್ಲೂ ದೇವತೆನೆ ನೋಡ್ರಿ ಸೀತಾಮಾತೆ. ಇನ್ನೂ ಹಲವಾರು ಸಂಗತಿಗಳದಾವ, ಮ್ಯಾಲ ಹೋಗೋಣ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಸೀತಾಮಾತೆ ಗುಹೆ ಒಳಗೆ ಹೋದ್ವಲ್ರಿ, ಆ ಗುಹೆಯ ಬಂಡೆಗಲ್ಲಿನ ಹಿಂದ್ಗಡೆ ಶಾಸನ ಅದ ನೋಡ್ರಿ. ಈ ರಾಮಾಯಣ ನಡೆದಂತ ಪ್ರಸಂಗಗಳನ್ನ ಉಲ್ಲೇಖ ಮಾಡಿರ್ಬೋದು, ನನಗೂ ಸ್ಪಷ್ಟ ಮಾಹಿತಿ ಇಲ್ಲ, ಬಟ್ ಈ ಗೋಡೆ ತುಂಬಾ ಶಾಸನ ಇರುವುದು ನಮ್ಗ ಕಾಣ ಸಿಗುತ್ತೆ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಟ್ಟದ ಮೇಲೆ ಹತ್ತಿ ಬಂದೀವಿ ನಾವು ಈಗ. ಅಂದ್ರೆ ಇದು ಅರ್ಧ ಬೆಟ್ಟದ ಮೇಲೆ ಹತ್ತಿ ಬಂದೀವಿ ನೋಡ್ರಿ. ವ್ಯೂ ಪಾಯಿಂಟ್ ಯಾವ ತರ ಅದ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಹೆಂಗದ ವ್ಯೂ ಪಾಯಿಂಟ್ ನೋಡ್ರಿ, ಲೊಕೇಶನ್ ಎಷ್ಟು ಚೆನ್ನಾಗದ ನೋಡ್ರಿ. ಇನ್ನ ಮುಂದಿದೆ ದೇವಸ್ಥಾನ, ಅಲ್ಲಿ ಬೆಟ್ಟಕ್ಕೆ ಹೋಗ್ಬೇಕು ಮೇಲೆ. ದೇವಸ್ಥಾನ ಇನ್ನು ಫುಲ್ ಬೆಟ್ಟದ ಮೇಲೆ ಹತ್ಬೇಕು ನೋಡ್ರಿ. ಅಲ್ಲಿ ಕಾಣಿಸ್ತದಲ್ರಿ, ಅದೇ ನೋಡ್ರಿ ಸೀತಾ ಪಾರ್ವತಿ ದೇವಸ್ಥಾನ. ಇನ್ನು ಬೆಟ್ಟದ ಮೇಲೆ ಹತ್ಬೇಕು. ಇದು ವ್ಯೂ ಪಾಯಿಂಟ್ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ. ಬರ್ರಿ ಒಂದ್ಸಲ ನೀವು ಬಂದು ಖಂಡಿತ ವಿಸಿಟ್ ಮಾಡ್ರಿ. ಯಾಕಂದ್ರೆ ರಾಮಾಯಣದ ನೈಜ ಘಟನೆ ನಡೆದಿರ್ತಕ್ಕಂಥ ಪ್ಲೇಸ್ ನೋಡ್ರಿ. ಇವೆಲ್ಲ ನಮ್ಗ ಮಾದರಿಯಾದಂತಹ ಸ್ಥಳಗಳು. ಇವುಗಳನ್ನ ನಾವು ನೋಡ್ಲೇಬೇಕು ನೋಡ್ರಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಗಾರ್ಡನ್ ಪಾರ್ಕ್ ಸುತ್ತಾಡೋದ್ರ ಬದಲು ಇಂಥ ಐತಿಹಾಸಿಕ ಸ್ಥಳಗಳನ್ನ ನಾವು ವೀಕ್ಷಣೆ ಮಾಡಬೇಕು. ಮಕ್ಕಳಿಗೂ ಸಹ ತೋರಿಸ್ಬೇಕು. ಮುಂದಿನ ಪೀಳಿಗೆಯವರಿಗೆ ಇದನ್ನೆಲ್ಲ ಜೀವಂತವಾಗಿ ನೋಡಕ್ ಸಿಗ್ತಾವಲ್ರಿ ಸಾಕ್ಷ್ಯ ಚಿತ್ರಗಳು. ತುಂಬಾ ಖುಷಿ ಆಯ್ತು ನೋಡ್ರಿ ನಮ್ಗಂತೂ ಇಲ್ಲಿ ಬಂದು. ಇನ್ನ ಬೆಟ್ಟದ ಮೇಲೆ ಹತ್ಬೇಕು, ಬನ್ನಿ ಫ್ರೆಂಡ್ಸ್ ಮೇಲೆ ಹತ್ತೋಣ. ಅವನಿ ಬೆಟ್ಟದಲ್ಲಿರ್ತಕ್ಕಂತಹ ಏಕಾಂತ ರಾಮಸ್ವಾಮಿ ಮಂದಿರ ನೋಡ್ರಿ. ಈ ಒಂದು ದೇವಸ್ಥಾನ ಏನದಲ್ರಿ, ಈ ದೇವಸ್ಥಾನದ ಗೋಡೆಯ ಸುತ್ತಲೂ ಶಾಸನ ಅದ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫುಲ್ ಶಾಸನ ಕೊರ್ದಾರ ನೋಡ್ರಿ. ನೋಡ್ರಿ ಎಂಟ್ರೆನ್ಸ್ ದ್ವಾರ ಬಾಗ್ಲಿ ಆಗಿರ್ಬೋದು, ಆಮೇಲೆ ಅಲ್ಲಿ ಗೋಡೆಲೆಲ್ಲ ಶಾಸನ ಅದ ನೋಡ್ರಿ. ಬರ್ರಿ ಒಳಗೆ ಹೋಗೋಣ. ನೋಡ್ರಿ, ಇದೆ ಸೀತಾ ಬೆಟ್ಟದಲ್ಲಿರ್ತಕ್ಕಂತಹ ಏಕಾಂತರಾಮಿ ಸ್ವಾಮಿ ದೇವಸ್ಥಾನ. ಬಾವುಲಿಗಳು ಓಡಾಡಕತ್ತಾವ ನೋಡ್ರಿ ಇಲ್ಲಿ ಬೆಟ್ಟದ ಮೇಲೆ. ನೋಡ್ರಿ ಬಾವುಲಿ. ಜಯ ಶಿವ ಓಂಕಾರ. ಸೀತಾ, ರಾಮ, ಲಕ್ಷ್ಮಣರು 14 ವರ್ಷ ವನವಾಸವನ್ನು ಮುಗಿಸಿ ಮರಳಿ ಅಯೋಧ್ಯೆಗೆ ಹೋದಾಗ ಲೋಕ ನಿಂದನೆಗಾಗಿ ಶ್ರೀರಾಮಚಂದ್ರ ಏನು ಮಾಡ್ತಾನಂದರೆ ಸೀತಾಮಾತೆಯನ್ನು, ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಸೀತಾಮಾತೆಯನ್ನು ಈ ಒಂದು ಕಾಡಿನಲ್ಲಿ ಬಿಟ್ಟು ಬರಲು ತನ್ನ ತಮ್ಮನಾದ ಲಕ್ಷ್ಮಣನಿಗೆ ಸಂದೇಶವನ್ನು ನೀಡ್ತಾನೆ. ಆಗ ಲಕ್ಷ್ಮಣ ಅತ್ತಿಗೆಯೊಂದಿಗೆ ಈ ಒಂದು ಬೆಟ್ಟಕ್ಕೆ ಬಂದು ಅತ್ತಿಗೆಯನ್ನು ಇಲ್ಲಿ ಬಿಟ್ಟು ಮರಳಿ ಹೋಗಬೇಕಾದ್ರೆ, ಯಾಕೆ ಲಕ್ಷ್ಮಣ ನನ್ನ ಯಾಕೆ ಇಲ್ಲಿ ಬಿಟ್ಟು ಹೋಗ್ತಾ ಇದೀಯ ಅಂತ ಕೇಳಿದಾಗ, ಇಲ್ಲ ಅತ್ತಿಗೆ ಇದು ಶ್ರೀರಾಮನ ಆಜ್ಞೆ ಆಗ್ಯದ, ಇಲ್ಲೇ ನೀವು ಇರ್ಬೇಕಂತ, ಇಲ್ಲೇ ಬಿಟ್ಟು ಬಾ ಅಂತ ಹೇಳೋಣ ಅಂತಂದಾಗ ದಿಗ್ಭ್ರಾಂತಳಾದ ಸೀತಾಮಾತೆ ಪ್ರಜ್ಞೆ ತಪ್ಪಿ ಬೀಳ್ತಾಳ್ರಿ ನೆಲಕ್ಕೆ. ಅವಾಗ ನಿಷೇಧಾಜ್ಞೆ ಆಗಿರೋ ಕಾರಣ ಮುಟ್ಟಂಗಿಲ್ಲ ಲಕ್ಷ್ಮಣ ಅತ್ತಿಗೆಯನ್ನು. ಆದರೆ ಅತ್ತಿಗೆ ಮಾತ್ರ ಏನು ಮಾಡ್ಯಾಳಂದ್ರೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳ. ಏನು ಮಾಡುವುದಂತ ತನ್ನ ಬಾಣದಿಂದ ಹೊಡೆದು ನೀರನ್ನು ತೆಗೆದು ಆ ನೀರನ್ನು ಅತ್ತಿಗೆ ಮೇಲೆ ಸಿಂಕಿಸಿ, ಈ ಥರ ಅಣ್ಣನ ಆಜ್ಞೆ ಆಗ್ಯದ, ಹಾಗಾಗಿ ನಾನು ಹೊಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಅಂತ ಹೇಳಿ ಇದೇ ಒಂದು ಬೆಟ್ಟದಲ್ಲಿ ಸೀತೆಯನ್ನು ಬಿಟ್ಟು ಲಕ್ಷ್ಮಣ ತನ್ನ ಸಾಮ್ರಾಜ್ಯಕ್ಕೆ ಮರಳಿ ಹೋಗ್ತಾನೆ. ಇಂಥ ಒಂದು ಅಜ್ಞಾತವಾಸ ಯಾರಿಗೂ ಬರಬಾರ್ದು ನೋಡ್ರಿ. ಯಾವ ಹೆಣ್ಣಿಗೂ ಇಂಥ ಕಷ್ಟ ಬರಬಾರ್ದು. ಯಾಕಂದರೆ ತನ್ನ ಒಡಲಿನಲ್ಲಿ ಅವಳಿ ಮಕ್ಕಳನ್ನು ಇಟ್ಟುಕೊಂಡು ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಸೀತಾಮಾತೆ ನಾವು ಬರೀ
ಬೆಟ್ಟ ಹತ್ತಕ್ಕೆ ಎಷ್ಟು ಕಷ್ಟಪಡಕತ್ತೀವ್ರಿ, ಆ ಒಂದು ಗರ್ಭಿಣಿ ಇಂತಹ ಒಂದು ಬೆಟ್ಟದಲ್ಲಿ ಹತ್ತಿ ಇಳಿದು ಎಲ್ಲೋ ಒಂದು ಕೊಳದಲ್ಲಿ ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡಿಕೊಂಡು ವಾಲ್ಮೀಕಿ ಆಶ್ರಮದಲ್ಲಿ ಒಂದು ಆಶ್ರಯವನ್ನು ಪಡಿತಾಳ. ಆ ಒಂದು ವಾಲ್ಮೀಕಿ ಆಶ್ರಯದಲ್ಲಿಯೇ ಲವಕುಶರ ಜನನ ಆಗ್ತದ. ತನ್ನ ಒಂದು ಗುಹೆ ಒಳಗ ತನ್ನ 2 ಮಕ್ಕಳನ್ನು ಸಾಕುತ್ತಾ ಸಲುಹುತ್ತಾ ಬೆಳೆಸ್ತಾಳ. ಇದೇ ತರ ಬೆಳೆಸ್ಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಗೆ ಎಲ್ಲಾ ಒಂದು ಸಕಲ ವಿದ್ಯೆಗಳನ್ನು ಕಲಿಸ್ಕೊಡ್ತಾಳ. ಅದೇ ತರ ಬೆಳೀತಾ ಬೆಳೀತಾ ಮಕ್ಕಳು ಸ್ವಲ್ಪ ದೊಡ್ಡವರಾದಂಗೆಲ್ಲ ಎಲ್ಲದನ್ನು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಆಗ್ತಾರ. ಅಂತಹ ಒಂದು ಸಂಕಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ದೊಡ್ಡವರಿಗೆ ಏನಾದ್ರೂ ಉತ್ತರ ನೀಡ್ಬೋದು, ಸಣ್ಣ ಮಕ್ಳು ಏನು ಕ್ವಶನ್ ಮಾಡ್ತಾರಲ್ರಿ, ಆ ಕ್ವಶನಿಗೆ ಉತ್ತರ ನೀಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಅಂತಹ ಪ್ರಶ್ನೆಗಳನ್ನು ಕೇಳಕ ಸೀತಾಮಾತೆಗೆ ಲವಕುಶರು ಪ್ರಾರಂಭ ಮಾಡ್ತಾರ. ಮುಂದೆ ಏನಾಯ್ತು ಅನ್ನೋದನ್ನ ಇನ್ನು ಮ್ಯಾಲತ್ತಿ ತಿಳಿಸ್ತೀನಿ ಬನ್ನಿ. ಆ ಕಡೆ ಸೀತಾ ಪಾರ್ವತಿ ದೇವಸ್ಥಾನ ಅದ, ಆ ಕಡೆ ಹೋಗಿ ಇನ್ನೂ ಹಲವಾರು ವಿಷಯಗಳನ್ನು ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಆ ಕಡೆ ಹೋಗೋಣ. ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣ ಏನು ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತಾಮಾತೆಯನ್ನು ಇಲ್ಲಿ ಬಿಟ್ಟು ಮರಳಿ ಹೋಗ್ಬೇಕಾದ್ರೆ ಹೇಳಿದ್ನಲ್ರಿ ನಾನು ಆಗ್ಲೇ, ಸೀತಾಮಾತೆ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳ. ಅವಾಗ ಅಣ್ಣನ ನಿಷೇಧಾಜ್ಞೆ ಆಗಿರುವುದರಿಂದ ಲಕ್ಷ್ಮಣ ತನ್ನ ಅತ್ತಿಗೆಯನ್ನು ಮುಟ್ಟಂಗಿಲ್ಲ. ಆದರೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂತಹ ಸೀತಾದೇವಿಯನ್ನು ಹೇಗಾದರೂ ಎಚ್ಚರಿಸ್ಬೇಕಲ್ಲ ಅವನು. ಹಾಗಾಗಿ ಲಕ್ಷ್ಮಣ ಏನು ಮಾಡ್ತಾನೆ, ತನ್ನ ಬತ್ತಳಿಕೆಯಿಂದ ಒಂದು ಬಾಣ ತೆಗೆದು ಇಲ್ಲಿ ಬಿಟ್ಟಾಗ ಇದು ಧನುಷ್ ಕೋಟೆ ಅಂತ ಕರೀತಾರೆ ನೋಡ್ರಿ. ಅಂದರೆ ತನ್ನ ಧನುಸ್ಸಿನಿಂದ ಒಂದು ನೀರನ್ನು ತೆಗೆದಿರ್ತಕ್ಕಂಥ ಒಂದು ಸ್ಥಳ ಇದು. ಹಾಗಾಗಿ ಇದನ್ನು ಲಕ್ಷ್ಮಣ ತೀರ್ಥ ಅಂತಲೂ ಸಹ ಕರೀತಾರ. ಈ ನೀರು ತಗೊಂಡು ಸೀತಾಮಾತೆಯ ಮೇಲೆ ಚುಮ್ಕಿಸಿ ಆಕೆಗೆ ಪ್ರಜ್ಞೆ ಬಂದ ನಂತರ ಈ ಥರ ರಾಮನ ಆದೇಶ ಆಗ್ಯದ ಅತ್ತಿಗೆ, ನಾನು ನಿಮ್ಮನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಲಕ್ಷ್ಮಣ ಹೊರಟೋಗ್ಬಿಡ್ತಾನ. ಸೀತಾಮಾತೆ ಇದೇ ಒಂದು ಬೆಟ್ಟದಲ್ಲಿ ನೆಲೆಸಿರ್ತಾಳ. ಹಂಗಾಗಿ ಇದಕ್ಕೆ ಲಕ್ಷ್ಮಣ ತೀರ್ಥ ಅಥವಾ ಧನುಷ್ಕೋಟಿ ಅಂತ ಕರೀತಾರೆ ನೋಡ್ರಿ. ಇನ್ನು ಮ್ಯಾಲೆ ಹೋಗ್ತೀವಿ, ಸೀತಾ ಪಾರ್ವತಿಯ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೀತಾ ಪರ್ವತ ಅವನಿ ಬೆಟ್ಟದಲ್ಲಿ ನಾವಿದ್ದೀವಿ ಫ್ರೆಂಡ್ಸ್. ನಾನೇನು ಹೇಳಿದ್ನಲ್ರಿ, ವಾಲ್ಮೀಕಿಯ ಆಶ್ರಮದಲ್ಲಿ ಜನನ ಆಗಿರ್ತಕ್ಕಂಥ ಲವಕುಶರು ಬೆಳೆದಂತೆಲ್ಲ ಸೀತಾಮಾತೆಗೆ ಏನು ಮಾಡ್ತಾರಂದ್ರೆ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ. ಯಾವುದೇ ಮಕ್ಕಳಾಗಿರ್ಬೋದು, ನೋಡ್ಬೋದು ನೀವು, ಸುಮಾರು ಒಂದು 4-5 ವರ್ಷದವರಾಗಿದ್ದಾಗ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಮಾಡೋದು ಭಾಳ ಕಷ್ಟ ಆಗಿರುತ್ತೆ ನೋಡ್ರಿ. ಆದರೆ ಸೀತಾಮಾತೆ ತನ್ನ ಜನನಕ್ಕೆ ಕಾರಣ ಆಗಿರ್ತಕ್ಕಂಥ ತಂದೆಯ ಬಗ್ಗೆ ಆಗಿರ್ಬೋದು, ತಮ್ಮ ಊರಿನ ಬಗ್ಗೆ ಆಗಿರ್ಬೋದು, ಇದು ಯಾವುದು ಮಾಹಿತಿ ಕೊಡಿಸ್ಲಾರ್ದಂಗೆ ಮಕ್ಕಳನ್ನ ಬೆಳೆಸಿರ್ತಾಳ. ಆದರೆ ಒಂದ್ಸಲ ಏನಾಗುತ್ತೆ ಅಂತಂದ್ರೆ, ಈ ಒಂದು ಬೆಟ್ಟದ ಹತ್ತಿರ ಅಯೋಧ್ಯೆಯಿಂದ ಶ್ರೀರಾಮನು ತನ್ನ ಕುದುರೆಯನ್ನು ಬಿಟ್ಟಿರ್ತಾನ ಅಶ್ವಮೇಧ ಯಾಗ ಮಾಡಕ್ಕ. ಅಶ್ವಮೇಧ ಯಾಗ ಅಂತಂದ್ರೆ ಆ ಕುದುರೆಯನ್ನು ಯಾವ ಒಂದು ಮನುಷ್ಯರಾಗಿರ್ಬೋದು ಅಥವಾ ಸಾಮ್ರಾಟರಾಗಿರ್ಬೋದು, ಯಾರ ಆ ಕುದುರೆಯನ್ನ ಕಟ್ಟಿ ಹಾಕ್ತಾರಲ್ರಿ, ಆ ಕಟ್ಟಿ ಹಾಕಿದವರೊಡನೆ ಯುದ್ಧ ಮಾಡಬೇಕು. ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದರೆ ಅವರ ಸಾಮ್ರಾಜ್ಯವನ್ನು ಶ್ರೀರಾಮನಿಗೆ ಸೇರ್ತಿತ್ತು. ಆ ಒಂದು ಯುದ್ಧದಲ್ಲಿ ಸೋತರೆ ಅಕಸ್ಮಾತ್ ಆ ಎಲ್ಲ ಸಾಮ್ರಾಜ್ಯ ಯುದ್ಧದಲ್ಲಿ ಸೋತ್ರೆ ಶ್ರೀರಾಮನಿಗೆ, ಅಕಸ್ಮಾತ್ ಯುದ್ಧದಲ್ಲಿ ಅವರು ಏನು ಅಶ್ವಮೇಧವನ್ನು ಕಟ್ಟಿರ್ತಾರಲ್ಲ ಗೆದ್ರೆ ಇಡೀ ಅಯೋಧ್ಯೆನೇ ಅವರ ಪಾಲಾಗ್ತದ. ಅಂತಹ ಒಂದು ದೊಡ್ಡ ಅಶ್ವಮೇಧ ಯಾಗದಲ್ಲಿ ಈ ಮಕ್ಕಳು ಭಾಗಿಯಾಗ್ತಾರೆ ನೋಡ್ರಿ. ಎಷ್ಟು ಧೈರ್ಯ ಇರ್ಬೋದು ನೋಡ್ರಿ ಲವಕುಶರಿಗೆ. ಆ ಒಂದು ಕುದುರೆ ಈ ಕಡೆ ಬಂದಾಗ, ವಾಲ್ಮೀಕಿ ಆಶ್ರಮದ ಕಡೆ ಬಂದಾಗ ಲವಕುಶರು ಏನು ಮಾಡ್ತಾರೆ ಅಂದರೆ, ಸಣ್ಣ ಮಕ್ಕಳಾಗಿರ್ತಾರೆ, ಅರಿಯಾದನೆ ಈ ಒಂದು ಲವಕುಶರು ನಮ್ಮ ಆಶ್ರಮದಲ್ಲಿ ಓಡಾಡ್ತಕ್ಕಂಥ ಈ ಒಂದು ಕುದುರೆ ಯಾವುದು, ನಮ್ಮ ಹೂ ಹಣ್ಣುಗಳನ್ನೆಲ್ಲ ತಿಂತಾ ಇದೆ ಅಂದ್ಕೊಂಡು ಆ ಒಂದು ಕುದುರೆನ ಏನು ಮಾಡಿಬಿಡ್ತಾರೆ ಅಂದ್ರೆ ಕಟ್ಟಿ ಹಾಕ್ಬಿಡ್ತಾರೆ. ಅಂದರೆ ಅವು ಬಾಲಕರಾಗಿರೋದರಿಂದ ಆ ಮಕ್ಕಳಿಗೆ ಏನೋ ಲೋಕಜ್ಞಾನ ಇರುವುದಿಲ್ಲ. ಈ ಕುದುರೆ ಯಾಕೆ ನಮ್ಮ ಹಣ್ಣುಗಳನ್ನು ಹೂಗಳನ್ನು ತಿಂತು ಅಂದ್ಕೊಂಡು ಅದನ್ನು ಕಟ್ಟಿ ಹಾಕ್ತಾರೆ. ಅದಾದ ನಂತರ ವಾಲ್ಮೀಕಿಗಳು ತಮ್ಮ ಆಶ್ರಮಕ್ಕೆ ರಿಟರ್ನ್ ಬಂದಾಗ ಅವರಿಗೆ ತಿಳಿ ಹೇಳ್ತಾರ, ಇಲ್ಲಪ್ಪ ನೀವಿನ್ನೂ ಬಾಲಕರಿದ್ದೀರಿ, ಯುದ್ಧ ಮಾಡಷ್ಟು ದೊಡ್ಡದಾಗಿ ನೀವಿನ್ನೂ ಬೆಳೆದಿಲ್ಲ, ಈ ಕುದುರೆ ನೀವು ಯಾಕೆ ಕಟ್ಟಿ ಹಾಕಿರಿ, ಇದನ್ನ ಬಿಟ್ಟು ಬಿಡ್ರಿ ಮರಳಿ ಅಂತ ಹೇಳ್ತಾರ. ಆದರೆ ಲವಕುಶರು ಅದಕ್ಕೆ ಕನ್ವಿನ್ಸ್ ಆಗಲ್ಲ ನೋಡ್ರಿ. ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರೂ ಸಹ ಹಲವಾರು ವಿದ್ಯೆಗಳಲ್ಲಿ ಪಾರಂಗತರಾಗಿರ್ತಾರ. ಯಾಕಂದ್ರೆ ವಾಲ್ಮೀಕಿ ಮಹರ್ಷಿಗಳು ಅವರಿಗೆ ಎಲ್ಲಾ ವಿದ್ಯೆಗಳನ್ನ ದಾರಿ ಎರೆದಿರ್ತಾರ. ನಮ್ಮ ಆಶ್ರಮದಲ್ಲಿ ಬಂದು ಹೂ ಹಣ್ಣುಗಳನ್ನೆಲ್ಲ ಕಿತ್ತು ಹೋಗ್ಯದ ಈ ಕುದುರೆ ಅಂತಂದ್ರೆ, ಈ ಕುದುರೆ ಬಿಟ್ಟವರಿಗೆ ಎಷ್ಟು ಸೊಕ್ಕಿರ್ಬೋದು, ಅವ್ರು ಯಾಕೆ ಬಿಟ್ರು, ಇಲ್ಲಿ ಅವರೊಂದಿಗೆ ನಾವು ಯುದ್ಧ ಮಾಡೇ ಮಾಡ್ತೀವಿ ಅನ್ನೋ ದೃಢ ನಿರ್ಧಾರದಿಂದ ಆ ಕುದುರೆಯನ್ನು ಕಟ್ಟಿ ಬಿಡ್ತಾರ. ಆವಾಗ ಸೀತಾಮಾತೆಗೆ ತುಂಬಾ ದುಃಖ ಆಗಿಬಿಡ್ತದೆ ನೋಡ್ರಿ. ಯಾಕಂದ್ರೆ ಆ ಮಕ್ಕಳ ಹತ್ರ ನಿಜ ಹೇಳಂಗೂ ಇಲ್ಲ, ಆ ಮಕ್ಕಳು ಏನೇ ಹೇಳಿದ್ರು ಕೇಳೋವಂಥ ಸ್ಥಿತಿ ಒಳಗೂ ಅವರಿಲ್ಲ. ಇಲ್ಲಪ್ಪ ನೀವು ಯುದ್ಧ ಮಾಡೋಷ್ಟು ದೊಡ್ಡವರಲ್ಲ, ಶ್ರೀರಾಮ ಅಂದರೆ ದೊಡ್ಡ ಅಯೋಧ್ಯೆಗೆ ಸಾಮ್ರಾಟ, ಆತನೊಂದಿಗೆ ಯುದ್ಧ ಮಾಡೋಕ್ಕೆ ನಿಮ್ಗೆ ಆಗುತ್ತೇನು ಅಂತಂದಾಗ ಲವಕುಶರು ಇಲ್ಲಮ್ಮ ನಾವು ಯುದ್ಧ ಮಾಡೇ ಮಾಡ್ತೀವಿ, ಅವ್ರು ಬರಲೇಬೇಕು, ಇಲ್ಲಿ ನಮ್ಮ ಜೊತೆ ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾರ.
ಅಂತ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಈ ಒಂದು ಪ್ರದೇಶಕ್ಕೆ ಬಂದು ಸಣ್ಣ ಬಾಲಕರು ನನ್ನ ಒಂದು ಅಶ್ವವನ್ನು ಕಟ್ಟಾರಂದ್ರ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಅನ್ಕೊಂಡು ಶ್ರೀರಾಮಚಂದ್ರ ಈ ಒಂದು ಬೆಟ್ಟಕ್ಕೆ ಬರ್ತಾನ, ಬಂದು ಯುದ್ಧ ಮಾಡ್ತಾನ. ಯುದ್ಧ ಮಾಡಿ ಲವಕುಶರೊಂದಿಗೆ ಅಂದ್ರೆ ಸ್ವತಃ ತನ್ನ ಮಕ್ಕಳೊಂದಿಗೆ ಶ್ರೀರಾಮಚಂದ್ರ ಸೋಲ್ತಾನ. ನೋಡಿ ಫ್ರೆಂಡ್ಸ್, ಲೆಕ್ಕ ಹಾಕ್ರಿ. ಇಲ್ಲಿ ಏನೇನು ಬಂಡೆಗಲ್ಲಿನ ಮೇಲೆ ಕಾಣಿಸಕತ್ತವಲ್ರಿ ಹೆಜ್ಜೆಗಳು ತೋರಿಸ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದಾದ ಹೆಜ್ಜೆ ಅದ ನೋಡ್ರಿ, ಅಲ್ಲಿ ಒಂದು ಹೆಜ್ಜೆ ಅದ ನೋಡ್ರಿ. ಇದು ಸಾಕ್ಷಾತ್ ಶ್ರೀರಾಮಚಂದ್ರನ ಹೆಜ್ಜೆ ನೋಡ್ರಿ. ಶ್ರೀರಾಮಚಂದ್ರ ಅಲ್ಲಿ ಪಕ್ಕದಾಗಿರ್ತಕ್ಕಂಥ ಹೆಜ್ಜೆ ಲಕ್ಷ್ಮಣನ ಹೆಜ್ಜೆ, ಇಲ್ಲಿ ಒಂದು ಹೆಜ್ಜೆ ಅದ ನೋಡ್ರಿ. ರಾಮ ಲಕ್ಷ್ಮಣರ ಜೊತೆ ಯಾವಾಗ್ಲೂ ಆಂಜನೇಯ ಇದ್ದೇ ಇರ್ತಾನ, ಆಂಜನೇಯನ ಹೆಜ್ಜೆ ನೋಡ್ರಿ. ಇಲ್ಲೊಂದು ಆಮೇಲೆ ಅಲ್ಲಿ ಈ ಕಡೆ ತಗೋರಿ, ಅಲ್ಲಿ ಏನ್ ಪಕ್ಕದಾಗ ಕಾಣಿಸಕತ್ತಾವಲ್ರಿ ಸಣ್ಣ ಸಣ್ಣವು ಲವಕುಶರ ಹೆಜ್ಜೆಗಳು ನೋಡ್ರಿ ಫ್ರೆಂಡ್ಸ್. ಇವೆಲ್ಲ ಸಣ್ಣ ಸಣ್ಣವಿರೋವು ಲವಕುಶರ ಹೆಜ್ಜೆಗಳು ನೋಡ್ರಿ. ಇವು ದೊಡ್ಡವೆಲ್ಲ ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಮತ್ತೆ ಹೆಜ್ಜೆಗಳಾಗಿರ್ತಾವ ನೋಡ್ರಿ. ಇಡೀ ಈ ಬಂಡೆಗಲ್ಲಿನ ಮೇಲೆ ಎಲ್ಲ ಹೆಜ್ಜೆಗಳು ಕಾಣಿಸ್ತಾವ ನೋಡ್ರಿ. ಅಂದ್ರೆ ರಾಮಾಯಣದ ನೈಜ ಘಟನೆ ಇಲ್ಲೇ ನಡೆದಿತ್ತು ಅನ್ನೋದಕ್ಕೆ ಇವು ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯುಗ ಯುಗಗಳಿಂದ ಈ ಸಾಕ್ಷಿಗಳು ನಮ್ಗೆ ಸಿಗಕತ್ತವಂದ್ರ ರಾಮಾಯಣ ಇಲ್ಲಿ ನಿಜವಾಗ್ಲೂ ನಡೆದಿತ್ತು. ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದೆ ಕಂಪ್ಲೀಟ್ ವಿಡಿಯೋ ನೋಡ್ರಿ. ಇನ್ನೂ ಹಲವಾರು ವಿಷಯಗಳು ನಿಮ್ಗೆ ಕಾಯ್ದವಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನೂ ಏನಾದಂತ ತೋರಿಸ್ತೀನಿ. ಅದೇ ತರ ಆಸು ಬಂಡೆಯಲ್ಲಿ ನೋಡ್ಬೋದು ಪಗಡೆ ಆಟ ಆಡುವುದು, ಚೌಕಾಬಾರ, ಹುಲಿ ಮನಿದು ಎಲ್ಲ ಕೊರ್ದಾರ ನೋಡ್ರಿ. ಅವನ್ನ ಅದಾವ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಆಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಮಾಡಕ್ ಏನೂ ಇರಲಿಲ್ಲ. ಹಂಗಾಗಿ ಬಂಡೆಗಲ್ಲಿನ ಮೇಲೆ ಆ ಹುಲಿ ಮನಿ ಚೌಕಾಬಾರ ಆಡಕ್ ಈ ತರ ಮನೆಗಳನ್ನ ಕೊರ್ದಾರ. ಇಂಥವು ಇನ್ನೂ ಈ ಬೆಟ್ಟದಲ್ಲಿ ಸಾಕಷ್ಟು ಅದಾವ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಲಕ್ಷ್ಮಣನು ತನ್ನ ಧನುಷ್ಯನಿಂದ ಏನು ಈ ಒಂದು ನೀರನ್ನು ತೆಗ್ದಾನಲ್ರಿ, ಧನುಷ್ಕೂಟ ಅಂತ ಕರಿತೀವಿ ಇದನ್ನ. ಇದ್ರ ಮೇಲೆ ನೋಡ್ರಿ ಶಾಸನವಾಗಿ ಕೊರ್ದಾರ್ ನೋಡ್ರಿ. ಇದು ಅಜರಾಮರವಾಗಿ ಉಳಿಲಿ ಈ ಒಂದು ಸಂಗತಿ ಅನ್ನೋ ಉದ್ದೇಶದಿಂದ ಈ ಕಲ್ಲು ಬಂಡೆಯ ಮೇಲೆ ಶಾಸನವಾಗಿ ಅದನ್ನ ಕೆತ್ತನೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವೀಗ 75% ಹತ್ತೀವ್ರಿ. ಇನ್ನೂ 25% ಅದ ನೋಡ್ರಿ. ಮ್ಯಾಲ ಬೆಟ್ಟದ ಮೇಲೆ ಏನು ಕಾಣಿಸ್ತದಲ್ರಿ, ಅದೇ ಸೀತಾ ಪಾರ್ವತಿ ದೇವಸ್ಥಾನ. ಫೈನಲ್ ಆಗಿ ನಾವು ಅಲ್ಲಿಗೆ ಹೋಗ್ಬೇಕು. ಬನ್ನಿ ಮ್ಯಾಲ ಹತ್ತೋಣ. ಫುಲ್ ಸುಸ್ತಾಯ್ತು ನೋಡ್ರಿ. ಇನ್ನೂ ಸ್ವಲ್ಪ ಅದ ಮ್ಯಾಲೆ ಹತ್ಬೇಕು. ಫುಲ್ ಸ್ಟೆಪ್ ಹೈಟ್ ಬರ್ತಾವ ಲಾಸ್ಟ್ಗೆ. ಬರೀ ಟ್ರೆಕ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ರಿ, ಬಿಸಿಲಾಗೋದ್ರಲ್ಲೇ ಬರಬೇಕು. ಈ ಬೆಳಗ್ಗೆ 9 ಗಂಟೆ, ಇವಾಗ ಎಷ್ಟು ಬಿಸಿಲಾದ, ನಮಗೆ ಸುಸ್ತಾಗೋಯ್ತು. 6 ಗಂಟೆಗೆ ಹತ್ಬೇಕು ನೋಡ್ರಿ, ಚೆನ್ನಾಗಿರ್ತದೆ. ನೋಡ್ರಿ ಮ್ಯಾಲ ಸ್ಟೆಪ್ ಎಷ್ಟು ಹೈಟ್ ಅದಾವ ನೋಡ್ರಿ. ಹೆಂಗಿರ್ಬೋದು ಸೀತೆ ಮಾತೆ ಅಮ್ಮ ಫುಲ್ ಸುಸ್ತಾಯ್ತು ನೋಡ್ರಿ. ಸ್ವಲ್ಪ ಸೀತಾ ಪಾರ್ವತಿ ದೇವಸ್ಥಾನಕ್ಕೆ ಹೋಗುವ ದಾರಿ. ಫೈನಲಿ ನಾವು ಸೀತಾ ಬೆಟ್ಟದ ತುದಿಯಲ್ಲಿದ್ದೀವಿ ನೋಡ್ರಿ. ಇದೇ ಸೀತಾ ಪಾರ್ವತಿ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿ ಆದ ಅನ್ನೋದಕ್ಕೆ ಒಂದು ಕಥನೆ ಅದ ನೋಡ್ರಿ. ಸೀತಾ ಮಾತೆ ವಾಲ್ಮೀಕಿ ಮಹರ್ಷಿ ಹತ್ರ ಕೇಳ್ತಾಳ, ಗುರುಗಳೇ, ನಾನು ಜೀವನ ಪರ್ಯಂತ ಇದೇ ಥರ ಇರಬೇಕಾ? ನಾ ಮತ್ತೆ ಶ್ರೀರಾಮನನ್ನು ಭೇಟಿಯಾಗಲ್ಲ, ಅವರೊಂದಿಗೆ ಇರಲು ಸಾಧ್ಯ ಇಲ್ಲನಾ ಅಂತ ಕೇಳಿದಾಗ ವಾಲ್ಮೀಕಿ ಗುರುಗಳು ಏನು ಹೇಳ್ತಾರೆ ಅಂದರೆ, ಇಲ್ಲ ಸೀತಾಮಾತೆ, ನೀನು ಸಹ ಒಂದು ವ್ರತ ಮಾಡು. ಪಾರ್ವತಿ ದೇವಿ ಹೇಗೆ ಕಠಿಣ ಒಂದು ತಪಸ್ಸನ್ನು ಆಚರಿಸಿ ಪರಮೇಶ್ವರನನ್ನು ವಧಿಸಿಲ್ಲಲ್ಲ, ಅದೇ ಥರ ನೀನು ಪಾರ್ವತಿಯನ್ನು ಕುರಿತು ಒಂದು ತಪಸ್ಸನ್ನು ಮಾಡು. ಪಾರ್ವತಿ ದೇವಿಯ ಕೃಪೆಯಿಂದ ನಿನಗೆ ಶ್ರೀರಾಮ ಮತ್ತೆ ಸಿಕ್ಕೇ ಸಿಗ್ತಾನ ಅಂದಾಗ ಸೀತಾಮಾತೆ ಈ ಒಂದು ಬೆಟ್ಟದ ತುದಿಯಲ್ಲಿ ಬಂದು ಪಾರ್ವತಿ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿ ಪಾರ್ವತಿಯನ್ನು ಪ್ರತ್ಯಕ್ಷಳನ್ನಾಗಿ ಮಾಡಿ ಶ್ರೀರಾಮನೊಂದಿಗೆ ನಾನು ಮತ್ತೆ ಜೀವನ ಮಾಡಲು ಆಗಲ್ವಾ ಅಂತ ಕೇಳಿದಾಗ, ಇಲ್ಲ, ಶ್ರೀರಾಮನೇ ನಿನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬರ್ತಾನಂತ ಪಾರ್ವತಿ ದೇವಿ ಹೇಳ್ತಾಳ. ಹಾಗಾಗಿ ಇದು ಸೀತಾ ಪಾರ್ವತಿ ದೇವಾಲಯ ನೋಡ್ರಿ. ಸೀತೆ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿದಂಥ ಸ್ಥಳ ಇದು. ಅದಾದ ನಂತರ ಏನು ಲವಕುಶರು ರಾಮನೊಂದಿಗೆ ಯುದ್ಧ ಮಾಡ್ತಾರಲ್ರಿ, ಅವಾಗ ಆಕೆಗೆ ಅನಿಸ್ತದ, ನನ್ನ ಮಕ್ಕಳು ಅಡದ ತಂದೆಯೊಂದಿಗೆ ಯುದ್ಧ ಮಾಡಕತ್ತಾರಲ್ಲ ಅಂತ ಆಕೆ ತುಂಬ ಬೇಜಾರಾಗುತ್ತೆ, ಒಂಥರ ಮನಸ್ಸು ಭಾರ ಆದಂಗೆ ಅನಿಸುತ್ತಾ. ಆವಾಗ ಆಕೆ ಏನು ಮಾಡ್ತಾಳಂದ್ರೆ, ಆ ಒಂದು ಬೆಟ್ಟದಲ್ಲಿ ಕಾಣಿಸ್ತದೆ ನೋಡ್ರಿ, ಅದು ಒಂದ್ರ ಮೇಲೆ ಒಂದು 3 ಬಂಡೆಗಲ್ಲಾವಲ್ಲ, ಆ ಬಂಡೆ ಮೇಲೆ ಗಲ್ಲಿನ ಕುಂತು
ತನ್ನ ಮಕ್ಕಳಾದ ಲವಕುಶರು ರಾಮನೊಂದಿಗೆ ವಾಗ್ವಾದ ಮಾಡುವುದನ್ನು ಕಂಡು ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತದೆ ನೋಡ್ರಿ. ಆಕೆಗೆ ಅಳಕ್ ಸ್ಟಾರ್ಟ್ ಮಾಡ್ತಾಳ. ಆ ಕಡೆ ಏನು ಕೆಳಗಿಳಗೆ ತೋರಿಸ್ತೀನಿ ನಾಡು. ಆ ಒಂದು ಕಲ್ಲಿನ ಮೇಲೆ ಕುಂತು ರೋಧಿಸುತ್ತಿರುವಾಗ ಸೀತೆಯ ಕಣ್ಣೀರು ಆ ಬಂಡೆಗಲ್ಲಿನ ಮೇಲೆ ಇಳಿತಾವ್ ನೋಡ್ರಿ. ಆವಾಗ ಸೀತೆ ಏನು ಮಾಡ್ತಾಳೆ ಅಂದರೆ ಈ ಒಂದು ಬೆಟ್ಟದ ಮೇಲೆ ಬಂದು ಸೀತಾಮಾತೆ ಭೂಮಿ ಒಳಗೆ ಹೋಗ್ತಾಳ, ಕೆಳಗೆ ಹೋಗ್ಬಿಡ್ತಾಳ, ಭೂಮಿ ಒಳಗೆ ಲೀನ ಆಗ್ಬಿಡ್ತಾಳ ಅಂತ ಹೇಳ್ತಾರೆ. ಅವನಿ ಅಂದರೆ ಭೂಮಿ. ಈ ಒಂದು ಬೆಟ್ಟದ ಮೇಲೆ ಸೀತಾಮಾತೆ ಭೂಮಿ ಒಳಗೆ ಹೋಗ್ತಾಳ ಅನ್ನೋದಕ್ಕೆ ಇದಕ್ಕೆ ಅವನಿ ಬೆಟ್ಟ ಅಂತ ಹೆಸರು ಬಂತು ನೋಡಿ ಫ್ರೆಂಡ್ಸ್. ನೋಡ್ರಿ ಸುತ್ತಲೂ ಲೊಕೇಶನ್ ಎಷ್ಟು ಚೆನ್ನಾಗದ ನೋಡ್ರಿ. ಅವನಿ ಕಾಣಿಸ್ತದ. ಆಮೇಲೆ ಈ ಯುದ್ಧ ಮಾಡಿದದಕ್ಕೆ ಶ್ರೀರಾಮಚಂದ್ರ ಪಶ್ಚಾತ್ತಾಪವಾಗಿ ರಾಮಲಿಂಗೇಶ್ವರ ದೇವಸ್ಥಾನನೂ ಸಹ ಇಲ್ಲಿ ನಿರ್ಮಾಣ ಮಾಡ್ಯಾನ ನೋಡ್ರಿ. ಸುತ್ತಿನ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಆ ಕೆಳಗೆ ಹೋಗಿ ರಾಮೇಶ್ವರ ದೇವಸ್ಥಾನನೂ ತೋರಿಸ್ತೀನಿ. ಈಗ ಲೊಕೇಶನ್ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್ ಒಂದ್ಸಲ. ಆಮೇಲೆ ಕೆಳಗೆ ಹೋದ್ಮೇಲೆ ದೇವಸ್ಥಾನನೂ ಸಹ ತೋರಿಸ್ತೀನಿ. ಅವನಿಯ ಸೀತಾ ಬೆಟ್ಟದಲ್ಲಿರ್ತಕ್ಕಂಥ ಅಗ್ನಿತೀರ್ಥ ನೋಡ್ರಿ. ಅಗ್ನಿತೀರ್ಥದ ಹಿಂದೆನೂ ಸಹ ಒಂದು ಕಥೆ ಅದ ನೋಡ್ರಿ. ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತಾಮಾತೆಯನ್ನು ಲಕ್ಷ್ಮಣ ಬಂದು ಈ ಒಂದು ಬೆಟ್ಟದಲ್ಲಿ ಬಿಟ್ಟು ಹೋದಾಗ ಆಕೆಗೆ ಎಷ್ಟು ಸಂಕಟ ಆಗ್ತದಂದ್ರೆ, ಇಂಥ ಒಂದು ಲೋಕ ನಿಂದನೆಯನ್ನು ಅಪವಾದ ಇಟ್ಕೊಂಡು ನಾನು ಯಾಕೆ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಬೆಟ್ಟದಲ್ಲಿ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಆಕೆ ಸಾಯ್ಬೇಕು ಅನ್ನೋ ಉದ್ದೇಶದಿಂದ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಆದರೆ ನೋಡ್ರಿ, ಒಂದು ಪ್ರಾಮಾಣಿಕರಿಗೆ ಎಲ್ಲಿ ಹೋದ್ರೂ ಒಂದು ಜಯ ಅನ್ನೋದು ಇದ್ದೇ ಇರುತ್ತೆ ಅನ್ನೋ ಉದ್ದೇಶದಿಂದ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದಾಗ ಈ ಒಂದು ಬೆಟ್ಟ ಬಂಡೆಗಲ್ಲು ಎರಡೂ ಓಳಾಗಿ ಇದರಿಂದ ನೀರು ಉದ್ಭವ ಆಗ್ತಾವೆ ನೋಡ್ರಿ. ನೀರು ಉದ್ಭವ ಆಗಿ ಏನು ಅಗ್ನಿಯಲ್ಲಿ ಉರಿತಕ್ಕಂಥ ಸೀತಾಮಾತೆಯನ್ನು ಅಗ್ನಿಯನ್ನು ತಾವೇ ನಂದಿಸ್ತಾವ. ಹಂಗಾಗಿ ಇದಕ್ಕೆ ಅಗ್ನಿತೀರ್ಥ ಅಂತ ಹೆಸರು ಬಂದದ್ದು ನೋಡ್ರಿ. ಅಷ್ಟು ಅಗ್ನಿ ಅಷ್ಟೇ ಪವಿತ್ರಳು ಸೀತೆ ಅನ್ನೋದಕ್ಕೆ ಈ ಅಗ್ನಿತೀರ್ಥನೇ ಸಾಕ್ಷಿ ನೋಡ್ರಿ. ಈ ಅಗ್ನಿತೀರ್ಥದಲ್ಲಿ ತಾವರೆ ಹೂವು ಎಳೆದು ನೋಡ್ರಿ, ಎಷ್ಟು ಚೆನ್ನಾಗದ ನೋಡ್ರಿ. ಒಂದು ದೋಣಿ ಆಕಾರದ ತೀರ್ಥ ನೋಡ್ರಿ. ಸೀತಾಮಾತೆ ಇಲ್ಲಿ ಬೆಂಕಿ ಹಚ್ಕೊಂಡು ಸುಡ್ತಿರ್ಬೇಕಾದ್ರೆ ಈ ಒಂದು ಬಂಡೆಗಲ್ಲು ಎರಡು ಓಳಾಗಿ ಒಳಗಿಂದ ನೀರು ಉಕ್ಕಿ ಹರಿತಾವ ನೋಡ್ರಿ. ಸೀತೆಯನ್ನು ಮತ್ತೆ ಜೀವಂತವನ್ನಾಗಿ ಮಾಡ್ತಾವ. ತಾವರೆಯ ಬೀಜನೂ ಅದ ನೋಡ್ರಿ. ಅಲ್ಲಿ ಎಷ್ಟು ದೊಡ್ಡ ದೊಡ್ಡವಾಗ್ಯಾವ ನೋಡ್ರಿ ಬೀಜ. ಅವೇನು ರೌಂಡ್ ರೌಂಡ್ ಕಾಣಿಸ್ತಾವಲ್ರಿ, ಅವು ಬೀಜಗಳು ನೋಡ್ರಿ. ಅಲ್ಲಿ ಎರಡು ಇಲ್ಲಿ ಎರಡು. ಆ ತಾವರೆ ಬೀಜನೇ ನಾವೀಗ ಮಖಾನ ಅಂತೇಳಿ ತಿಂತೀವಿ ನೋಡ್ರಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ನ್ಯಾಚುರಲ್ ಆಗಿ ಅದಾವ ನೋಡ್ರಿ. ಅಲ್ಲಿ ಎರಡು ಇಲ್ಲೆರಡು ದೊಡ್ಡ ದೊಡ್ಡ ಬೀಜಗಳು. ಸೀತಾ ಪಾರ್ವತಿ ಸನ್ನಿಧಾನ. ಅವನಿ ಬೆಟ್ಟದ ಕೆಳಗಿರ್ತಕ್ಕಂಥ ಈ ರಾಮಲಿಂಗೇಶ್ವರ ದೇವಸ್ಥಾನ ಒಂದು ದೇವಸ್ಥಾನ ಅಲ್ಲ, ದೇವಸ್ಥಾನದ ಸಮುಚ್ಚಯ ಅಂತ ಕರೀತಾರೆ ನೋಡ್ರಿ. ಅಂದ್ರೆ ಈ ದೇವಸ್ಥಾನದಾಗ ಎಲ್ಲಾ ದೇವರುಗಳವ. ರಾಮಲಿಂಗೇಶ್ವರ ಆಗಿರ್ಬೋದು, ಭರತ ಶತ್ರುಘ್ನೆ ಆಗಿರ್ಬೋದು, ಎಲ್ಲಾ ದೇವರು ಆಲ್ಮೋಸ್ಟ್ ಎಲ್ಲಾ ದೇವ್ರ ದೇವಸ್ಥಾನ ಅದಾವ. ಇಲ್ಲಿ ಒಂದು ಸಮೂಹ ಗುಚ್ಛ ಅಂತ ಕರೀತಾರೆ. ಇದು ಅಂದ್ರೆ ಜಾಸ್ತಿ ದೇವಸ್ಥಾನ ಇರುವುದರಿಂದ ಈ ತರ ಕರೀತಾರ ನೋಡ್ರಿ. ಇಲ್ಲಿ ಕಲ್ಲಿನ ಕೆತ್ತನ ನೋಡ್ರಿ. ಹೊಯ್ಸಳರು ನಿರ್ಮಿಸಿರ್ತಕ್ಕಂಥ ಈ ದೇವಸ್ಥಾನವನ್ನು ಮುಂದೆ ಬರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದವರು ಏನ್ ಮಾಡಿದ್ರು ಅಂದ್ರೆ ಇದನ್ನ ವಿಸ್ತಾರಗೊಳಿಸ್ತಾರ. ಅದ್ಭುತವಾಗಿರ್ತಕ್ಕಂತಹ ಹಳೆಯ ಕಾಲದ್ದು ಸುಮಾರು 700ರಿಂದ 900 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ದೇವಸ್ಥಾನ ನೋಡ್ರಿ. ಎಷ್ಟು ಚೆನ್ನಾಗದ ನೋಡಕ. ನೋಡಿದ್ರಲ್ಲ ಫ್ರೆಂಡ್ಸ್,
ಬೆಟ್ಟದ ಮೇಲಿನ ವಿಡಿಯೋನು ತೋರಿಸ್ತೀನಿ. ಆಮೇಲೆ ರಾಮಲಿಂಗೇಶ್ವರ ದೇವಸ್ಥಾನದ ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದರೆ ನೀವು ಯಾರೆಲ್ಲ ರಾಮನ ಭಕ್ತರ ಇದ್ದೀರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಸುಮಾರು 19 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಅವಂತಿಕಾ ಬೆಟ್ಟ, ಅವನಿ ಬೆಟ್ಟಕ್ಕೆ ನಾವು ಇವತ್ತು ಬಂದಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ವಿಡಿಯೋಗಳನ್ನು ಮ್ಯಾಲೆ ಎಲ್ಲ ಸವಿಸ್ತಾರವಾಗಿ ತೋರಿಸಿನಿ. ಈ ಬೆಟ್ಟದ ಮೇಲೆ ಹೋಗೋಕೆ ನೀವೇನಾದರೂ ಬಂದರೆ ಬೆಟ್ಟ ಹತ್ತಬೇಕಾದ್ರೆ ಆಲ್ಮೋಸ್ಟು ಬೆಳಗ್ಗೆ ಬರಬೇಕು, ಇಲ್ಲಾಂದರೆ ಈವ್ನಿಂಗ್ ಬರ್ಬೇಕು ನೋಡಿರಿ. ಟ್ರೆಕ್ಕಿಂಗ್ ಮಾಡೋದು ಸ್ವಲ್ಪ ಭಾಳ ಕಷ್ಟ ಅದ, ಯಾಕಂದರೆ ಸುಮಾರು 2 ರಿಂದ 2.5 ತಾಸು ಟೈಮ್ ತೊಗೊತದ. ಹಂಗಾಗಿ ನೀವು ಮೇಲೆ ನೀರದು ಏನೂ ಸಿಗಲ್ಲ, ಸ್ವಲ್ಪ ನೀರು ಕ್ಯಾರಿ ಮಾಡ್ಕೊಂಡು ಹೋಗ್ರಿ. ಅದಾದ ನಂತರ ನೀವು ಲೇಡೀಸ್ ಏನಾದರೂ ಬಂದರೆ ಸಿಂಗಲಾಗಿ ಬರಬೇಡ್ರಿ, ಒಂದು 2, 3, 4 ಜನ ಈ ಥರ ಗ್ರೂಪಾಗಿ ಬರ್ರಿ. ಯಾಕಂದರೆ ಬೆಟ್ಟದ ಮೇಲೆ ಅಷ್ಟೊಂದು ಯಾರೂ ಇರಲ್ಲ ಜನ. ಸಾಕಷ್ಟು 2-2.5 ತಾಸು ಆಗುತ್ತಲ್ಲ, ಏನಾದರೂ ಸಮಸ್ಯೆ ಆದರೆ ಪ್ರಾಣಿಗಳು ಇವು ಇರ್ತಾವೆ, ಭಯ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ರಿಟರ್ನ್ ಜಲ್ದಿ ಬರೋಕ್ಕಂತೂ ಆಗಲ್ಲ, 2 ತಾಸು ಟೈಮ್ ತೊಗೊತದ. ಹಂಗಾಗಿ ಜೊತೆಯಾಗಿ ಹೋಗ್ರಿ. ರಾಮಾಯಣದ ನೈಜ ಘಟನೆ ನಡೆದಕ್ಕಂಥ ಈ ಒಂದು ಸ್ಥಳಕ್ಕೆ ನೀವೆಲ್ಲರೂ ಬರಲೇಬೇಕು ನನ್ನ ಪ್ರಕಾರ. ಆಮೇಲೆ ಶಾಲಾ ಮಕ್ಕಳಿಗೆ ಇಂಥ ಒಂದು ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸಕ್ಕಾಗಿ ಕರ್ಕೊಂಬರ್ಬೇಕು ನೋಡ್ರಿ. ಯಾಕಂದ್ರೆ ನಾವು ಪಾಠಗಳಲ್ಲಿ ಹಲವಾರು ರಾಮಾಯಣದ ಕಥೆಗಳನ್ನು ಹೇಳ್ತೀವಿ, ಹೇಳೋದಕ್ಕೂ ನೈಜವಾಗಿ ತೋರಿಸೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಅದಂತಲೇ ಹೇಳ್ಬೋದು. ಮಕ್ಕಳು ಇಂಥವು ಎಲ್ಲವುಗಳ ಬಗ್ಗೆ ತಿಳ್ಕೊಬೇಕು. ಅದೇ ಥರ ಈ ರಾಮೇಶ್ವರ ದೇವಸ್ಥಾನದ ಕಲ್ಲಿನ ಕೆತ್ತನೆ ನೋಡಿದ್ರೆ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ. ಒಂದೇ ಪ್ರಾಂಗಣದಲ್ಲಿ ಸುಮಾರು ಒಂದು 20 ದೇವಸ್ಥಾನಗಳದಾವ. ಹಂಗಾಗಿ ಇದನ್ನು ದೇವಸ್ಥಾನದ ಸಮುಚ್ಚಯ ಅಂತಲೂ ಕರೀತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ರಾಮನ ಭಕ್ತರಾಗಿದ್ರಿ ಅಂತಂದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಮತ್ತೊಂದು ಕೋಲಾರದ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.